ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಈಸಿ ಕನ್ನಡ ಇಂಡಿಯನ್ ರೆಸಿಪಿ. ನಾನು ಇವತ್ತು ಫ್ರೂಟ್ ಜೆಲ್ಲಿ ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಫ್ರೂಟ್ಸಲ್ಲಿ ಮಾಡೋದ್ರಿಂದ ಹೆಲ್ದಿ ಕೇಕ್ ಅಂತ ಹೇಳ್ಬೋದು. ಈ ಕೇಕ್ ಮಾಡೋದಕ್ಕೆ ಎಗ್ ಆಗಲಿ ಅಥವಾ ಯಾವುದೇ ಕ್ರೀಮ್ ಆಗಲಿ ಬಳಸೋದಿಲ್ಲ. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದಂಥ ಕೇಕ್ ಇದು. ಹಾಗೆ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಬರ್ಡೇ ಪಾರ್ಟೀಸ್ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಹೊರಗಡೆಯಿಂದ ಕೇಕ್ ತಂದು ಕಟ್ ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಜೆಲ್ಲಿ ಕೇಕ್ ತುಂಬಾ ಇಷ್ಟ ಆಗುತ್ತೆ. ಈ ಕೇಕನ್ನು ಮಾಡೋದಕ್ಕೆ ಫ್ರೂಟ್ಸನ್ನು ಬಳಸಿರೋದ್ರಿಂದ ಆರಾಮಾಗಿ ಏನು ಯೋಚನೆ ಇಲ್ಲದೆ ಮಕ್ಕಳಿಗೆ ಕೊಡ್ಬೋದು. ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಜೆಲ್ಲಿ ಫ್ರೂಟ್ ಕೇಕ್ ಮಾಡೋದಕ್ಕೆ ನೀವು ಇದೇ ಫ್ರೂಟ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯಾವ ಫ್ರೂಟ್ ಫೇವ್ರೇಟ್ ಇರುತ್ತೋ, ಯಾವ ಫ್ರೂಟ್ ಇಷ್ಟ ಆಗುತ್ತೋ, ಯಾವ ಫ್ರೂಟ್ ಅವೈಲಬಲ್ ಇರುತ್ತೋ ಆ ಫ್ರೂಟನ್ನು ಯೂಸ್ ಮಾಡಿಕೊಂಡು ಕೇಕನ್ನು ಮಾಡ್ಬೋದು. ನಾನಿಲ್ಲಿ ಆರೆಂಜ್, ಆ್ಯಪಲ್, ಗ್ರೇಪ್ಸ್, ಬನಾನಾ ಇದನ್ನೆಲ್ಲ ನಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ಕೇಕ್ ಮಾಡೋದಕ್ಕೆ ಬಳಸ್ಕೋಬೋದು. ನೋಡಿ, ಈ ಥರ ಡಿಸೈನಾಗಿ ಕಟ್ ಮಾಡ್ಕೊಳೋದ್ರಿಂದ ನಾವು ಡಿಸೈನಾಗಿ ಕೇಕನ್ನು ಡೆಕೋರೇಟ್ ಮಾಡ್ಕೋಬೋದು. ಈಗ ಒಂದು ಪಾತ್ರೆಗೆ 4 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಕಾಫಿ ಗ್ಲಾಸಲ್ಲಿ 4 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದೇನು ಅಂದರೆ ಅಗರ್ ಅಗರ್ ಅಂತ. ಇದು ಮಾರ್ಕೆಟಲ್ಲಿ, ಆನ್ಲೈನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಅಗರ್ ಅಗರ್ ಚೈನಾ ಗ್ರಾಸ್ ಪೌಡರ್ ಅಂತ. ಇದನ್ನು ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಗರ್ ಅಗರ್ ಪೌಡರ್ ಹಾಕೋದ್ರಿಂದ ಇದು ಜಲ್ಲಿಯಾಗಿ ಫಾರ್ಮ್ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾವು 4 ಗ್ಲಾಸ್ ನೀರನ್ನು ತಗೊಂಡಿದ್ದೀವಲ್ವ, ಸೊ ನಾವು 1 to 1.5 ಗ್ಲಾಸ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಮಿನಿಮಮ್ ಸ್ವೀಟ್ ಕಡಿಮೆ ಬೇಕು ಅಂದರೆ 1 ಗ್ಲಾಸ್ ಸಾಕಾಗುತ್ತೆ. ಸ್ವೀಟ್ ಜಾಸ್ತಿ ಇಷ್ಟಪಡೋರು 1.5 ಗ್ಲಾಸನ್ನು ಸೇರಿಸ್ಕೋಬೋದು. ಸಕ್ಕರೆ ಬೇಡ ಅಂದರೆ ಬೆಲ್ಲನೂ ಸೇರಿಸ್ಕೋಬೋದು. ಆದರೆ ಟ್ರಾನ್ಸ್ಪರೆಂಟ್ ಬರೋದಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ. ನೋಡೋದಕ್ಕೆ ಅಷ್ಟೊಂದು ಗ್ಲಾಸಿ ಲುಕ್ ಕೊಡೋದಿಲ್ಲ, ಬಟ್ ರುಚಿ ಅಂತೂ ಚೆನ್ನಾಗಿರುತ್ತೆ. ಸೊ ಸಕ್ಕರೆನ ಯೂಸ್ ಮಾಡಿದ್ರೆ ಲುಕ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಕ್ಕರೆ ಪಾಕ ಬರೋ ಅವಶ್ಯಕತೆ ಏನೂ ಇಲ್ಲ. ಜಸ್ಟ್ ಸಕ್ಕರೆ ಮೆಲ್ಟ್ ಆದರೆ, ಅಂದರೆ ಡಿಸಾಲ್ವ್ ಆದರೆ, ಕರಗಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. 10 ನಿಮಿಷ ಬಿಟ್ಟರೆ ಸ್ವಲ್ಪ ಕೂಲ್ ಆಗುತ್ತೆ. ಕಂಪ್ಲೀಟಾಗಿ ಕೂಲ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಕೇಕ್ ಮೌಲ್ಡನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಪಾತ್ರೆನ ತಗೋಬೋದು. ಫಸ್ಟು ನಾನು ಮೌಲ್ಡ್ಗೆ ಕೂಲ್ ಆಗಿರುವಂಥ ಒಂದು ಸಿರಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕಟ್ ಮಾಡಿಟ್ಕೊಂಡಂಥ ಫ್ರೂಟ್ಸನ್ನು ಯಾವ ಥರ ಬೇಕೋ ಆ ಥರ ಡೆಕೋರೇಟ್ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ ಫಸ್ಟ್ ಲೇಯರ್ ಯಾವ ಥರ ಹಾಕ್ಕೊಳ್ತೀವೋ ಅದೇ ನೆಕ್ಸ್ಟು ಟಾಪಿಗೆ ಬರುತ್ತೆ. ಸೊ ಫಸ್ಟ್ ಲೇಯರ್ ಸ್ವಲ್ಪ ನೀಟಾಗಿ ಡೆಕೋರೇಟ್ ಮಾಡ್ಕೋಬೇಕಾಗತ್ತೆ. ಫ್ರೂಟ್ಸ್ ಎಲ್ಲ ನೀಟಾಗಿ ಜೋಡಿಸಿದ್ಮೇಲೆ ನೆಕ್ಸ್ಟು ಇದ್ರ ಮೇಲೆ ಲಿಕ್ವಿಡನ್ನು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ನಾವು ಅದೇ ಥರ ಲೇಯರ್ಸ್ ಫ್ರೂಟ್ಸನ್ನು ಡೆಕೋರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ಫ್ರೂಟ್ಸನ್ನು ಇಟ್ಕೊಂಡು ಡೆಕೋರೇಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಅದೇ ಥರ ಲೇಯರ್ಸ್ ನಾವು ಲಿಕ್ವಿಡನ್ನು ಸೇರಿಸ್ಕೊಂಡು ಫ್ರೂಟ್ಸನ್ನು ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಉಳಿದಂಥ ಎಲ್ಲ ಸಿರಪನ್ನು ಟಾಪಲ್ಲಿ ಹಾಕಿ ಇಡಬೇಕಾಗತ್ತೆ. ನೋಡಿ, ಈಗ ಇದು ಲೇಯರ್ಸ್ ಆಗಿ ನಾನು ಫ್ರೂಟ್ಸನ್ನು ಅರೇಂಜ್ ಮಾಡಿ ಎಲ್ಲ ಸಿರಪನ್ನು ಕೊನೆಯಲ್ಲಿ ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಹಾಗೆ ಹೊರಗಡೆನೆ ಬಿಡಬೇಕಾಗತ್ತೆ. ನೆಕ್ಸ್ಟು ಇದನ್ನು ಫ್ರಿಜ್ಜಲ್ಲಿ 2 ಅವರ್ಸ್ ಇಡಬೇಕಾಗತ್ತೆ. ಫ್ರೀಝರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ 2 ಅವರ್ಸ್ ಇಡಬೇಕಾಗತ್ತೆ. 2 ಅವರ್ಸ್ ಆದಮೇಲೆ ನಾನೀಗ ಓಪನ್ ಮಾಡ್ತಿದ್ದೀನಿ. ನೋಡಿ ಯಾವ ಥರ ಜಲ್ಲಿ ಥರ ಫಾರ್ಮ್ ಆಗಿದೆ. ನೀವು ಇಮಿಡಿಯೇಟ್ ಓಪನ್ ಮಾಡಬೇಕಾದ್ರೆ ಎಡ್ಜಸನ್ನು ಚಾಕುವಲ್ಲಿ ರಿಮೂವ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕಾಗತ್ತೆ. ಅಥವಾ ನೀವು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ, ಜಸ್ಟ್ ಉಲ್ಟಾ ಮಾಡಿದ್ರೆ ಸಾಕು, ಈಸಿಯಾಗಿ ಅದು ರಿಮೂವ್ ಆಗಿಬಿಡುತ್ತೆ. ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಜಲ್ಲಿ ಕೇಕ್ ಆಗಿದೆ ಅಂತ. ಈಗ ತುಂಬ ರುಚಿಯಾಗಿರುವಂಥ ಫ್ರೂಟ್ ಜಲ್ಲಿ ಕೇಕ್ ರೆಡಿಯಾಗಿದೆ. ನೋಡಿ, ನೈಫಿಂದ ಈ ಥರ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.